ಕರ್ನಾಟಕ ಮಹಾಜನಸೇನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು. ಏನು ಈ ದಿನ ಹೊಸಕೋಟೆ ಭಾಗದಲ್ಲಿ ರವಿ ಶೆಟ್ಟಿ ಬೈಂದೂರು ಎನ್ನುವ ಒಬ್ಬ ಸಾಮಾಜಿಕ ಹೋರಾಟಗಾರರ ಒಂದು ಫೇಸ್ಬುಕ್ಕಲ್ಲಿ ಒಂದು ವಿಡಿಯೋ ಹರಿದಾಡ್ತಾ ಇರ್ತದೆ. ಒಬ್ಬ ವ್ಯಕ್ತಿಯನ್ನ ಅವರಿಗೆ ಪೇಟ ಸನ್ಮಾನ ಮಾಡೋ ಮುಖಾಂತರ, ಶಾಲು ಓದಿಸೋ ಮುಖಾಂತರ ವ್ಯಂಗ್ಯವಾಗಿ ಅವ್ರನ್ನ ಅವಮಾನಕ್ಕೆ ಮಾಡಿ ಅವ್ರಿಗೆ ಇಚ್ಛೆ ಬಂದು ಮನಸೋ ಇಚ್ಛೆ ಅವ್ರನ್ನ ಹೊಡೆದಿರ್ತಾರೆ. ಆ ವಿಡಿಯೋ ತಾವು ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ತಾವೆಲ್ಲ ನೋಡಿರ್ಬೋದು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಕಳೆದ 4-5 ಸಂಘಟನೆಗಳು, ನಾವು ದಲಿತ ಪರ ಜನಪರ ಸಂಘಟನೆಗಳು 4-5 ಸಂಘಟನೆಗಳು ನಾವು ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನ ಸ್ವಯಂ ಪ್ರೇರಿತವಾಗಿ ನೋಡಿ ಆ ವ್ಯಕ್ತಿಗೆ ಆಗಿರುವಂಥ ಅನ್ಯಾಯವನ್ನು ಖಂಡಿಸಿ ಅವರು ಯಾರ್ಯಾರು ಸಂಬಂಧಪಟ್ಟವ್ರು ಯಾರಿದ್ದಾರೆ, ಈ ವಿಚಾರವಾಗಿ ಆ ಕೃತ್ಯಕ್ಕೆ ಭಾಗಿಯಾಗಿರುವಂಥವ್ರು ಯಾರು, ಅದನ್ನ ಹೊಡೆದಂಥವ್ರು ಯಾರು, ಅದಕ್ಕೆ ಹಿನ್ನೆಲೆ ಯಾರು, ಅದಕ್ಕೆ ಯಾರು ಪ್ರತಿಯೊಂದಕ್ಕೂ ಅವರು ಪ್ರಚೋದನೆ ಮಾಡಿದವ್ರು ಯಾರು, ಅವ್ರಿಗೆ ಹಿಂಭಾಗದಲ್ಲಿ ನಿಂತ್ಕೊಂಡು ಸಪೋರ್ಟ್ ಮಾಡ್ತಾ ಇರುವಂಥವ್ರು ಯಾರು, ಅವರು ಪ್ರತಿಯೊಬ್ಬರಿಗೂ ಕೂಡ ಕಾನೂನು ರೀತಿ ಶಿಕ್ಷೆ ಆಗಬೇಕು. ಆ ವ್ಯಕ್ತಿಗೆ, ನೊಂದಂಥ ವ್ಯಕ್ತಿಗೆ ಮಾನಸಿಕ ಹಿಂಸೆಯಾಗಿ ಆ ವಿಚಾರ ಘಟನೆ ನಡೆದ ಮೇಲೆ, ಆ ಘಟನೆ ನಡೆದು ಸುಮಾರು 1 ವರ್ಷಗಳ ಮೇಲೆ ಆಗಿರ್ತದೆ. ಆ ವಿಚಾರನ ಈಗ ತಗೊಂಡು ಅವ್ರು ಏನೋ ಸ್ಟೇಷನ್ ಮುಖಾಂತರ ಏನೋ ಬಗೆಹರಿಸ್ಕೊಂಡು ಹೋಗಿರ್ತಾರೆ. ಆದರೆ ಕಳೆದ ನಿನ್ನೆ ಶುಕ್ರವಾರ ದಿನ ಆ ಒಂದು ವಿಡಿಯೋ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಆಗಿರ್ತದೆ. ಆ ವಿಚಾರನ ನಾವು ಗಮನದಲ್ಲಿಟ್ಕೊಂಡು ಯಾರು ಹೊಡೆದಿದ್ದಾರೆ, ಆ ವ್ಯಕ್ತಿ, ನೊಂದ ವ್ಯಕ್ತಿ ಯಾರಿದ್ದಾರೆ ಅವ್ರನ್ನ ಸ್ಟೇಷನ್ ಕರೆಸಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ಕೊಡೋ ಮುಖಾಂತರ, ಈ ರೀತಿ ನಮ್ಮ ಸಂಘಟನೆಗಳ ದೂರು ಕೊಡೋ ಮುಖಾಂತರ ನೊಂದಂಥ ವ್ಯಕ್ತಿಗೆ ನ್ಯಾಯ ಕೊಡಿಸಬೇಕು. ಅದೇ ರೀತಿ ಯಾರೇ ಆ ವಿಚಾರವಾಗಿ ಇನ್ವಾಲ್ವ್ ಆಗಿದ್ರು ಕೂಡ ಪ್ರತಿಯೊಬ್ಬರು ಕೂಡ, ಈಗ ರವಿ ಶೆಟ್ಟರು ಅವರು ಫೇಸ್ಬುಕ್ಕಲ್ಲಿ ಹಾಕಿದ್ರು ಕೂಡ ಇವರು ಆರೋಪ ಮಾಡ್ತಾ ಇರೋಂಥವ್ರು ಕೂಡ ಇವರೆಲ್ಲ ಒಂದೇ ಸಂಘಟನೆಯಲ್ಲಿ ಇದ್ದಂಥವ್ರು. ಆ ಸಂಬಂಧಪಟ್ಟಂತೆ ಅವ್ರನ್ನೂ ಕೂಡ ಕರೆಸಿ ಈ ಸಂಬಂಧಪಟ್ಟಂತೆ ಏನಾಗಿದೆ ಪ್ರತಿಯೊಂದು ಕೂಡ ಕಾನೂನು ತನಿಖೆ ಆಗಬೇಕು. ಆಮೇಲೆ ಈ ವಿಚಾರನ ಇಷ್ಟು ದಿವಸ ಬಿಟ್ಟು ಪ್ರಸ್ತಾಪ ಮಾಡಿದ್ದಾರೆ, ಅದರ ಉದ್ದೇಶ ಏನಂತ ಗೊತ್ತಾಗಬೇಕು. ಅದೇ ರೀತಿಯಾಗಿ ಅವ್ರಿಗಾಗಿರುವಂಥ ಮಾನನಷ್ಟ, ಅವ್ರಿಗಾಗಿರುವಂಥ ಒಂದು ಮಾನಸಿಕ ಹಿಂಸೆಗೆ ಮಾನನಷ್ಟ ಮೊಕದ್ದಮೆ ಕೂಡ ನಾವು ಇದನ್ನು ಹೂಡ್ತಾ ಇದ್ದೀವಿ. ಅದೇ ನಿಟ್ಟಿನಲ್ಲಿ ಈ ಒಂದು ಘಟನೆ ನಡೆದ ಮೇಲೆ ಅವರ ಸಂಸಾರದಲ್ಲಿ ಕೂಡ ಅವರ ಧರ್ಮಪತ್ನಿ ತೀರ್ಕೊಂಡಿರ್ತಾರೆ, ಅವ್ರ ಮಗ ತೀರ್ಕೊಂಡಿರ್ತಾರೆ. ಇವತ್ತು ಆತ ಒಬ್ಬನೇ ಪರದೇಶಿಯಾಗಿ ನಿಂತಿದ್ದಾನೆ. ಅವ್ರ ಪರವಾಗಿ ಇವತ್ತು ನಾವು ಇಲ್ಲೆಲ್ಲ ಸಂಘಟನೆಗಳು ಈ ಕೆಲಸ ಮಾಡ್ತಾ ಇದ್ದೀವಿ. ಇದೇ ರೀತಿಯಾಗಿ ಈಗ ತುಂಬಾ ಈ ವಿಚಾರಗಳು ಇನ್ನೂ ಎಷ್ಟೋ ಇದ್ದಾವೆ. ಆ ವಿಚಾರಗಳಾಗಿ ಕೂಡ ಪ್ರತಿಯೊಂದು ಕೂಡ ನಾವು ಧ್ವನಿ ಎತ್ತಾ ಬಂದಿದ್ದೀವಿ ಸಮಾಜದಲ್ಲಿ. ಅದೇ ರೀತಿಯಾಗಿ ಈ ವಿಚಾರದಲ್ಲಿ ಕೂಡ ಆದಷ್ಟು ಬೇಗ ಬಹುಮಟ್ಟದ ತನಿಖೆಯಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅದು ಯಾರೇ ವ್ಯಕ್ತಿ ಆಗಿರ್ಬೋದು, ಅವರು ಇವ್ರ ಮೇಲೆ ಆರೋಪ ಮಾಡ್ತಾರೆ, ಅವ್ರು ಇವ್ರ ಮೇಲೆ ಆರೋಪ ಮಾಡ್ತಾರೆ, ಒಬ್ಬೊಬ್ಬರ ಮೇಲೆ ಒಬ್ಬೊಬ್ರು ಆರೋಪ ಮಾಡ್ತಾರೆ. ಅವೆಲ್ಲ ನಮಗೆ ಅವಶ್ಯಕತೆ ಇಲ್ಲ. ನನಗೆ ಬೇಕಾಗಿರೋದು ನ್ಯಾಯ. ಅಲ್ಲಿ ಏನು ನಡೆದಿದೆ ಆ ವಿಡಿಯೋ ಸಮೇತ ನಾವು ಕೊಟ್ಟಿದ್ದೀವಿ. ಸಾಮಾಜಿಕ ಜಾಲತಾಣಗಳು ಕೂಡ ಅದು ಹರಿದಾಡ್ತಾ ಇದೆ. ಆ ವಿಡಿಯೋಗೆ ಸಂಬಂಧಪಟ್ಟಂತೆ ನೊಂದಂಥ ವ್ಯಕ್ತಿಗೆ ಸಂಪೂರ್ಣ ನ್ಯಾಯ ಕೊಡಿಸ್ಬೇಕು. ಅದೇ ರೀತಿಯಾಗಿ ಪ್ರತಿಯೊಬ್ಬರಿಗೂ ಕೂಡ, ಜನ ಕೂಡ ಅಷ್ಟೇ, ಪಾಪ ಆತ ಮನುಷ್ಯ ತುಂಬ ನೊಂದಿದ್ದಾನೆ. ಆದ್ದರಿಂದ ನಾವೆಲ್ಲ ಪ್ರತಿಯೊಬ್ಬರು ಕೂಡ ಫೇಸ್ಬುಕ್ನಲ್ಲಿ ಕಮೆಂಟ್ ಹಾಕುವಾಗ ಅವ್ರಿಗೆ ಇಚ್ಛೆ ಬಂದಂತೆ ಕಮೆಂಟ್ ಹಾಕಬೇಡಿ ದಯಮಾಡಿ. ಒಬ್ಬ ಕೂಲಿ ಕಾರ್ಮಿಕ ಇದ್ದಾನೆ, ಆತ ಕೂಲಿ ಮಾಡ್ಕೊಂಡು ಜೀವನ ಮಾಡೋದ್ರಿಂದ ಆತನ ವೈಯಕ್ತಿಕ ಜೀವನಗಳ ಬಗ್ಗೆ ಯಾರು ಮಾತಾಡೋದು ಬೇಡ. ಅದನ್ನು ಕಾನೂನು ರೀತಿ ನಾವು ಕ್ರಮ ತಗೊಳ್ಳೋ ರೀತಿ ನಾವು ಅಧಿಕಾರಿಗಳಿಗೆ ಮನವಿ ಕೊಡ್ತಾ ಇದ್ದೀವಿ. ಅದೇ ರೀತಿ ನಾವೆಲ್ಲ ಸಂಘಟನೆಗಳು ಕೂಡ ಮುಂದಿನ ದಿನಗಳಲ್ಲಿ ಜೊತೆ ಇದ್ದು ನ್ಯಾಯ ಕೊಡಿಸುವಂಥ ಕೆಲಸ ಮಾಡ್ತೀವಿ. ಜೈ ಭೀಮ್.